ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಫ್ರೈಡೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ರೆಡಿ ಮಕ್ಕಳಿಗೆಲ್ಲ ಎಕ್ಸಾಮು, ರಿವಿಷನ್ನು, ಓರಲು ಎಲ್ಲ ಶುರು ಆಗ್ಬಿಟ್ಟಿದೆ. ಸೊ ಅದನ್ನು ಮ್ಯಾನೇಜ್ ಮಾಡಿಕೊಂಡು ಮನೆ ಕೆಲಸನೂ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಇವತ್ತು ಫ್ರೈಡೇ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಕೆಲಸ ಜಾಸ್ತಿ ಇರುತ್ತೆ, ಯಾಕಂದರೆ ಪೂಜೆ ಎಲ್ಲ ಇರುತ್ತಲ್ವ. ಹಾಗಾಗಿ ಇವಾಗ ನಾನು ಹೋಗಿ ಹೂವು ಎಲ್ಲ ತೊಗೊಂಡು ಬಂದೆ. ಸೊ ನೆನ್ನೆ ನಮ್ಮ ಮನೆಯವ್ರು ಬಂದು ಲೇಟ್ ಅಲ್ವ, ಹಾಗಾಗಿ ಏನೂ ತಂದಿರಲಿಲ್ಲ. ಈಗೆಲ್ಲ ತೊಗೊಂಡು ಮಾಡೋ ಅಷ್ಟರಲ್ಲಿ ಲೇಟ್ ಆಗುತ್ತೆ. ಹಾಗಾಗಿ ಬೆಳಿಗ್ಗೆ ಇವಾಗ ಟೊಮೆಟೊ ಚಿತ್ರಾನ್ನ ಮಾಡ್ತಾ ಇದ್ದೀನಿ. ಚಿತ್ರಾನ್ನ ರೆಡಿ ಮಾಡಿಬಿಟ್ಟು ಕಣ್ಣುರಿತಾ ಇರುತ್ತೆ. ಚಿತ್ರಾನ್ನ ರೆಡಿ ಮಾಡಿಬಿಟ್ಟು ಮಿಕ್ಕಿದ ಕೆಲಸಗಳು ಮಾಡಬೇಕು. ಶುರು ಮಾಡೋಣ ಬ್ಲಾಗ್ನ ಅಂತ ಸ್ಟಾರ್ಟ್ ಮಾಡಿದೆ. ಸೊ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಬನ್ನಿ ಇವಾಗ ಚಿತ್ರಾನ್ನ ಪ್ರಿಪೇರ್ ಮಾಡಿ. ಇವತ್ತು ಅಡುಗೆ ಬೇರೆ ಮಾಡಬೇಕು. ಹೀರೆಕಾಯಿ ತಂದಿದ್ದೀನಿ. ಸೊ ಬಸ್ಸಾರು ಮಾಡೋಣ ಅಂದ್ಬಿಟ್ಟು ಮೊಳಕೆ ಕಾಳು ಕಟ್ಟಿದ್ದೀನಿ. ಭಾನುವಾರ ಮಾಡ್ಕೊಳ್ಳೋಣ ಸಾಂಬಾರು. ಅಷ್ಟರಲ್ಲಿ ಚೆನ್ನಾಗಿ ಮೊಳಕೆ ಬಂದರೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು. ಸ್ವಲ್ಪ ಬಂದರೆ ಅಷ್ಟು ಚೆನ್ನಾಗಿರಲ್ಲ, ಹಾಗಾಗಿ ಭಾನುವಾರಕ್ಕೆ ಮಾಡ್ತೀನಿ. ಅಷ್ಟರಲ್ಲಿ ಚೆನ್ನಾಗಿ ಬಂದಿರುತ್ತೆ ಮೊಳಕೆ. ಇವಾಗ ಚಿತ್ರಾನ್ನ ಮಾಡಿಬಿಟ್ಟು ಕೆಲಸ ಎಲ್ಲ ಮುಗಿಸಿ ಆಮೇಲೆ ಬಸ್ಸಾರು ಮಾಡತ್ತೀವಿ. ಕೆಲಸ ಎಲ್ಲ ಅಂದರೆ ಪೂಜೆ ಎಲ್ಲ ಮುಗಿಬೇಕು. ಆವಾಗ ಫ್ರೀ ಆಗೋದು, ಅಲ್ಲಿವರೆಗೂ ಫ್ರೀ ಆಗಲ್ಲ, ಬೇಗ ಮಾಡೋಣ. ಸೊ ಹಾಗಾಗಿ ಸ್ಟಾರ್ಟ್ ಮಾಡಿದೆ. ಸೊ ಮೀಶೋನದೇ ಬರುತ್ತೆ. ಅಜಿಯೋದಲ್ಲಿ ತರಿಸಿರೋ ಪ್ಯಾಂಟ್ ಟೈಟ್ ಅಂತ ಎಕ್ಸ್ಚೇಂಜ್ ಹಾಕಿದ್ದೀನಿ. ಅವ್ರು ಇನ್ನೂ ಬಂದೇ ಇಲ್ಲ ತೊಗೊಂಡೋದಕ್ಕೆ. ಅದು ಎಕ್ಸ್ಚೇಂಜ್ ಮಾಡಿಸ್ಬೇಕು. ಇನ್ನೂ ಒಂದು ಟಿ ಶರ್ಟ್ ಹೋಗ್ಬೇಕು, ಅದು ಬುಕ್ ಮಾಡಿದ್ದೆ, ಇನ್ನೂ ಬಂದಿಲ್ಲ ಅದನ್ನು. ಸೊ ಇವಾಗ ಸ್ಟಾರ್ಟ್ ಆದರೆ ಇನ್ನು 28ರವರೆಗೂ ನನ್ನ ಮಗಳಿಗೆ ಸ್ಕೂಲ್ ಇದೆ. 28ರಿಂದ ರಜಾ ಕೊಡ್ತಾರೆ. ಸೊ 30ಕ್ಕೆ ಯುಗಾದಿ ಹಬ್ಬ. ಎಷ್ಟು ಬೇಗ ಬಂತು ಯುಗಾದಿ ಹಬ್ಬ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಬರೀ ಮಕ್ಕಳ ಜೊತೆ ಕಿಚ್ಚಾಡ್ಕೊಂಡೇ ಇರ್ತೀವಲ್ಲ. ಟೈಮು, ಡೇ ಹೋಗೋದು ಒಂದು ಗೊತ್ತಾಗಲ್ಲ, ಅಷ್ಟು ಫಾಸ್ಟಾಗಿ ಹೋಗ್ತಾ ಇರುತ್ತೆ. ಯಾಕಂದ್ರೆ ಇರೋದು ಕಿತ್ತಾಡ್ಕೊಂಡು ಯಾವ್ದನ್ನೂ ನೋಡೋಕ್ಕೆ ಟೈಮ್ ಇರಲ್ಲ ನಮಗೆ. ಹಾಗಾಗಿ ಸೊ ನೆನ್ನೆ ದೋಸೆ ಮಾಡಿದ್ದೆ, ಮೊನ್ನೆ ಪೂರಿ ಮಾಡಿ ಸಾಗು ಮಾಡಿಕೊಟ್ಟಿದ್ದೆ. ಸೊ ನನ್ನ ಮಗಳು ಅದಕ್ಕೆ ಅಮ್ಮ ನನ್ಗೆ ರೈಸ್ ಐಟಮ್ ಬೇಕು ಅಂದಿದ್ಲು. ಅದಕ್ಕೆ ಇವತ್ತು ಚಿತ್ರಾನ್ನ ಮಾಡ್ತಾ ಇದ್ದೀನಿ. ಇವ್ನು ನೋಡಿ ಬೆಳಗ್ಗೆನೆ ಜ್ಯೂಸ್ ಕುಡಿತಾವನೆ ಈ ನನ್ನ ಮಗ. ಇವಂದು ಇದೇ ಆಗೋಯ್ತು ಒಂದು. ಸೊ ಹಂಗಾಗಿ ಇವಾಗ ಹೋಗಿ ಇದು ಬಾಳೆಹಣ್ಣು ಎಲ್ಲ ತಂದೆ. ನನ್ನ ಮಗಳಿಗೆ ಆಪಲ್ ತುಂಬಾ ಇಷ್ಟ. ಅವಲ್ಲ ಆಪಲ್ ಇಲ್ಲ ಅಂತ ಬಡ್ಕೊತಾಳೆ ಅಂದ್ಬಿಟ್ಟು ಎರಡೇ ಆಪಲ್ ತಂದೆ ಹಣ್ಣಂಗಿಲಿ. 220 240 ಸ್ಟಾರ್ಟಿಂಗ್ ಪ್ರೈಸ್ ಅಂತೆ. ಅಲ್ಲಿಂದ ಸ್ಟಾರ್ಟ್ ಆಗತ್ತೆ ಕೆಜಿ ಅಂದ್ರೆ. ಸರಿ 2 ಆಪಲ್ ಕೊಡಿ ಅಂದ್ಬಿಟ್ಟು ಇಸ್ಕೊಂಬಂದೆ. ತರ್ಬೋದು. ಏನು ಗೊತ್ತಂದ್ರೆ ಏನು ಮಾಡ್ತಾರೆ ಅಂದರೆ ತಿನ್ನೋದೇ ಇಲ್ಲ, ಇಂಟ್ರೆಸ್ಟೇ ಇರಲ್ಲ. 1-2 ತಂದರೆ ಕಿತ್ತಾಡ್ಕೊಂಡು ತಿಂತಾರೆ. ಬೇಕಾದ್ರೆ ತಂದ್ಕೊಡ್ಬೋದು. ಅದಕ್ಕೆ ನಾನು ನೋಡ್ಬಿಟ್ಟಿದ್ದೀನಿ. ಅದಕ್ಕೆ ಜಾಸ್ತಿ ತರಕ್ಕೆ ಹೋಗಲ್ಲ. ಅವ್ರು ಎಷ್ಟು ತಿಂತಾರೆ ಅಷ್ಟನ್ನೇ ತೊಗೊಂಬರೋದು ಅಷ್ಟೇ. ಬೇಕು ಅಂದರೆ ತರ್ಬೋದು. ತೊಗೊಬಂದು ಇಟ್ಬಿಟ್ರೆ ಇಲ್ಲಿಟ್ಟಾಡಿ ಅದೊಂಥರ ಈ ಮುತ್ಕೂರು ಮುಖದ ಥರ ಆಗ್ಬಿಟ್ಟಿರುತ್ತೆ ಎಲ್ಲ ಬಾಡೋದಂಗೆ. ಸುಮ್ಮನೆ ತಿನ್ನೋದು ಇಲ್ಲ, ಬಿಸಾಕ್ತಾರೆ. ಅದಕ್ಕೆ ಎಷ್ಟು ಬೇಕು ಅಷ್ಟೇ ತಂದ್ಕೊಟ್ರೆ 1-2 ಇದ್ರೆ ಕ್ಲೀನಾಗಿ ತಿಂದ್ಬಿಟ್ಟು ಖಾಲಿ ಮಾಡ್ತಾರೆ. ಬೇಕಾದ್ರೆ ತಂದ್ರಾಯ್ತು ಮತ್ತೆ ಅಂದ್ಬಿಟ್ಟು ತಂದೆ. ಹಾಗೆ ಪೂಜೆಗೆ ಬಾಳೆಹಣ್ಣು ಬೇಕಿತ್ತಲ್ಲ, ಹಾಗಾಗಿ ಏಲಕ್ಕಿ ಬಾಳೆಹಣ್ಣು ತೊಗೊಂಡೆ. ಏಲಕ್ಕಿ ಬಾಳೆಹಣ್ಣು ನನ್ನ ಮಗ ಇಷ್ಟಪಟ್ಟು ತಿಂತಾನೆ. ಆಪಲ್ ನನ್ನ ಮಗಳು ಇಷ್ಟಪಟ್ಟು ತಿಂತಾಳೆ. ಸೊ ಅವಳು ತಿಂದರೆ ಅವನು ಇಷ್ಟ ಇಲ್ಲ ಅಂದ್ರೂ ತಿಂತಾನೆ ಅದನ್ನು. ಅವಳು ತಿಂದಿಲ್ಲ, ಇವನೊಬ್ಬನಿಗೆ ಕೊಡ್ರಿ, ಇವನೊಬ್ಬನೇ ಇದ್ದಾಗ ಏನೂ ತಿನ್ನಲ್ಲ ಅವನು. ಅವಳು ತಿನ್ನುವಾಗ ಮಾತ್ರ ಅವ್ನಿಗೆ ಇಷ್ಟ ಇಲ್ಲ ಅಂದ್ರೂ ಕಿತ್ಕೊಂಡು ತಿಂತಾನೆ. ಆ ಥರ ಅವನು. ಅವಳು ತಿನ್ಬಿಡ್ತಾಳಲ್ಲ ಅಂತ ಹೊಟ್ಟೆ ಕಿಚ್ಕೆ ತಿಂತಾನೆ. ಅದಕ್ಕೇನೆ 2 ತಂದಿದ್ದೀನಿ, ಇಬ್ರಿಗೂ ಒಂದೊಂದು ಕಿತ್ತಾಡಬಾರ್ದು ಅಂತ. ತಿಂದರೆ ಬೇಕಾದ್ರೆ ನಾಳೆ ತಂದ್ಕೊಟ್ರೆ ಆಯ್ತು ಅಂತ. ಸೊ ಯೂಶ್ವಲಿ ಹಣ್ಣುಗಳೆಲ್ಲ ನಾನು ತೊಗೊಬಂದು ಸ್ಟೋರ್ ಮಾಡಿ ಇಟ್ಕೊಳ್ಳಲ್ಲ, ಯಾಕಂದರೆ ಸರಿ ತಿನ್ನಲ್ಲ, ಬಿಸಾಕ್ತಾರೆ. ಹಾಗಾಗಿ ಈ ಥರ ಏನಾದ್ರು ಪೂಜೆಗೆ ನಾನು ತರಕ್ಕೆ ಹೋದಾಗ ನನಗೆ ಮೂಡ್ ಚೆನ್ನಾಗಿದ್ದು ಇಂಟ್ರೆಸ್ಟ್ ಇದ್ದರೆ ತೊಗೊಬಂದು ಕೊಡ್ತೀನಿ. ಆ ಥರ ಕೆಲವರೆಲ್ಲ ಡೈಲಿ ಪರ್ಪಸ್ಲಿ ಊಟದ ಥರ ಹಣ್ಣು ಕೊಡ್ತಾರೆ ಮಕ್ಕಳಿಗೆ. ನಾವೇನು ಆ ಥರ ರೂಢಿ ಮಾಡಿಲ್ಲ. ಯಾವ್ಯಾವ ಸೀಸನಲ್ಲಿ ಯಾವ ಹಣ್ಣು ಕಾಣುತ್ತೆ ಎದುರಿಗೆ ಆವಾಗ ತೊಗೊಂಡ್ಬರ್ತೀನಿ ಅಷ್ಟೇ. ತಿನ್ನಲೇಬೇಕು ಇವತ್ತು ಪರ್ಟಿಕ್ಯುಲರ್ ಆಗಿ ಅನ್ನೋ ಥರ ಎಲ್ಲ ಇಂಟೆನ್ಷನ್ ಇಟ್ಕೊಂಡೆಲ್ಲ ನಾನು ತಿನ್ಸಲ್ಲ. ಸೊ ನಾನು ಅದು ಊಟಿಸ್ಕೊಂಡು ಬಂದಿಲ್ಲ. ಹಾಗಾಗಿ ಸೊ ಬನ್ನಿ, ನಮ್ಮ ಚಿತ್ರಾನ್ನ ರೆಡಿ ಆಗ್ತಾ ಇದ್ವಿ. ಚಿತ್ರಾನ್ನ ಚಿಂದಿ ಚಿತ್ರಾನ್ನ. ಎಲ್ಲರೂ ಚಿತ್ರಾನ್ನ ಅಂದರೆ ತುಂಬ ಇಷ್ಟ ಆಗುತ್ತಲ್ವ. ಹೀರೆಕಾಯಿ 60 ರೂಪಾಯಿ ಅಂತೆ. ಅದಕ್ಕೆ ಅರ್ಧ kg ಹೀರೆಕಾಯಿ ತಂದಿದ್ದೀವಿ. ಬಸ್ಸಾರು ಮಾಡೋಣ. ನನ್ನ ಮಗಳು ಉಪ್ಸಾರು ಬಸ್ಸಾರು ಮಾಡಿದಾಗ ಯಾವ ಪಲ್ಯನೂ ತಿನ್ನಲ್ಲ ಅವಳು. ಹೀರೆಕಾಯಿ ಪಲ್ಯ ಮಾಡಿದ್ರೆ ಮಾತ್ರ ಇಷ್ಟಪಟ್ಟು ತಿಂತಾಳೆ. ಹಾಗಾಗಿ ಅವಳು ತಿಂತಾಳಲ್ಲ ಅಂದ್ಬಿಟ್ಟು ಹೀರೆಕಾಯಿ ತೊಗೊಂಡು ಉಪ್ಸಾರು ಮಾಡ್ಬೋದಾಗಿತ್ತು. ಬಟ್ ನಾಳೆಗೂ ಬೇಕಲ್ಲ ಸಾಂಬಾರು, ಸಾಟರ್ಡೆ.
ಹಾಗಾಗಿ ಬಸ್ಸಾರು ಮಾಡ್ಕೊಳ್ತೀನಿ. ಸಂಡೇ ಆದರೆ ಮಸಾಲೆ ಹಾಕ್ಬಿಟ್ಟು ನಾನ್ ವೆಜ್ ಏನು ಮಾಡೋಕ್ಕೋಗಲ್ಲ. ಮೊಳಕೆ ಕಾಳು ಕಟ್ಟಿರ್ತೀನಲ್ಲ ಅದೇ ಮಸಾಲೆ ಹಾಕ್ಬಿಟ್ಟು ಸಾಂಬಾರು ಮಾಡ್ಕೊಂಬಿಡೋಣ ಅಂತ. ಮಸಾಲೆ ಸಾಂಬಾರು ಅಂದ ತಕ್ಷಣ ನನಗೆ ಮಟನ್ ಸಾರು ಪುಡಿ ಅಲ್ಲಿ ಜೋಡಿಸಿಟ್ಟಿದ್ದೀನಲ್ಲ ಅಲ್ಲಿಗೆ ಹೋಗ್ತಾ ಇದೆ ಕೈ. ಸಾಲ್ಟ್ ಎತ್ಕೊಬೇಕು ಅಂದರೆ ನೋಡಿ, ಮಟನ್ ಚಿಕನು ಅಂದರೆ ಎಲ್ಲನೂ ಮರ್ತು ಬಿಡ್ತೀವಿ. ನೀವು ಹಂಗೆ ಮರ್ತು ಬಿಡ್ತೀರಾ ಹೇಳಿ? ಚಿಕನ್ ಲವರ್, ಮಟನ್ ಲವರ್ ಅಂದರೆ ನಾನ್ ವೆಜ್ ಲವರ್. ನಾವಂತೂ ನಾನ್ ವೆಜ್ ಲವರ್ಸೆ, ಬಟ್ ಜಾಸ್ತಿ ಮಾಡೋದು ಬೇಡ ಅಂತ ಕಂಟ್ರೋಲ್ ಮಾಡ್ತಾ ಇದ್ದೀನಿ. ಎಷ್ಟು ಬೇಕು ಅಷ್ಟು ಮಾಡೋಣ. ಬೆಳಗ್ಗೆ ವಾಕಿಂಗ್ ಹೋಗಿ ಬಂದು ವಾಕಿಂಗ್ ಹೋಗಿ ಬಂದ್ಬಿಟ್ಟು ನಿದ್ದೆ ಬರ್ತಿತ್ತು ಅಂತ ಮಲಗಿಬಿಟ್ಟಿದ್ದೀನಿ. 5:30ಗೆ ಎದ್ದೋದೆ. ಎಷ್ಟು ಗಂಟೆಗೆ ಬಂದೆ? 6:30ಗೆ ಬಂದೆ ಕರೆಕ್ಟಾಗಿ. 1 ಅವರ್ ಅಷ್ಟೇ. 5 ರೌಂಡ್ ಹಾಕ್ತೀನಿ. ಆಮೇಲೆ ಒಂದು 10 ನಿಮಿಷ ಕುತ್ಕೊಂಡು ಎಲ್ಲ ಗಿಡಗಳನ್ನ ಸುತ್ತ ನೋಡ್ತಾ ಇರ್ತೀನಿ. ಫೋನ್ ಎತ್ಕೊಂಡು ಹೋಗಲ್ಲ. ಫೋನ್ ಎತ್ಕೊಂಡು ಹೋದ್ರೆ ಅದನ್ನೇ ನೋಡ್ಬೇಕು ಅನ್ಸುತ್ತೆ ಅಂದು ಫೋನ್ ಎತ್ಕೊಂಡು ಹೋಗಲ್ಲ. ಆರಾಮಾಗಿ ಗಿಡ ಎಲ್ಲ ನೋಡ್ತಿರ್ತೀನಿ. ಆಮೇಲೆ ಇನ್ನೊಂದು ಸ್ವಲ್ಪ ಎಕ್ಸಸೈಸ್ ಮಾಡಿಬಿಟ್ಟು ಬ್ಯಾಕ್ ಟು ಹೋಮ್ ಬರ್ತಾ ಇರೋದು ಮನೆಗೆ ಬಂದು ಮೊಬೈಲ್ ನೋಡ್ತೀನಿ. ಸ್ವಲ್ಪ ಏನೇನಾಗಿದೆ ಅಂತಾರೆಲ್ಲ ಅಂದರೆ ನನ್ನ ಯೂಟ್ಯೂಬ್ ಚಾನಲ್ ಯಾರು ನೋಡೋರು ಯಾರು ನೋಡಿಲ್ಲ, ರೀಲ್ಸ್ ಯಾವ್ದು ಹೋಗ್ತಾ ಇದೆ ಅಂತ ಟ್ರೆಂಡಿಂಗಲ್ಲಿ ಯಾವುದಿದೆ ರೀಲ್ಸ್ ನೋಡ್ಕೊಂಡು ಸೇವ್ ಮಾಡ್ಕೊಳ್ತಾ ಇರ್ತೀನಿ ಮಾಡೋಕ್ಕೆ. ಲವ್ ಸಾಂಗು ಅದು ಇದು ಕಾಮಿಡಿದೊಂದು ನಮ್ಮ ಮನೆಯವ್ರ ಜೊತೆ ಮಾಡೋಕ್ಕೆ ಈ ಥರ ಸರ್ಚ್ ಮಾಡ್ತಾ ಇರ್ತೀನಿ ಟ್ರೆಂಡಿಂಗ್ ಇರೋದು. ಅದೆಲ್ಲ ನೋಡ್ತಾ ಇರ್ತೀನಲ್ಲ ಹಾಗೇ ನಿದ್ದೆ ಬಂದುಬಿಡುತ್ತೆ ಫೋನ್ ನೋಡ್ತಾ ಇರ್ತೀನಿ. ಒಂದು 10 ನಿಮಿಷ ಮಲ್ಕೊಳ್ತೀನಿ. ನನ್ನ ಮಗಳು ಸ್ನಾನ ಮುಗಿಸ್ಕೊಂಬರೋರ್ಗು ಅವಳನ್ನ ಎದೊಳ್ಸೋವರೆಗೂ ಮಲ್ಗಲ್ಲ. ನಿದ್ದೆನ ಕಂಟ್ರೋಲ್ ಮಾಡಿ ಇಟ್ಕೊಂಡಿರ್ತೀನಿ. ಅವಳನ್ನ ಎದಳಿಸಿ ಸ್ನಾನಕ್ಕೆ ಕಳಿಸಿದ್ಮೇಲೆ ಮಲ್ಕೊಳ್ತೀನಿ. ಯಾಕಂದರೆ ಅವಳು ನಾನು ಮಲಗಿಬಿಟ್ರೆ ಅವಳು ಮಲ್ಕೊಂಡ್ಬಿಟ್ಟಿರ್ತಾಳೆ, ಎದ್ದೋಗಲ್ಲ ಅವಳು. ಅದಕ್ಕೆ ಅವಳು ಮಲ್ಗೋವರೆಗೂ ವೆಯ್ಟ್ ಮಾಡಿ ಮಲ್ಗೋವರೆಗೂ ಅಂತೀನಿ ಸಾರಿ ಅವಳು ಸ್ನಾನಕ್ಕೆ ಹೋಗೋವರೆಗೂ ವೆಯ್ಟ್ ಮಾಡಿ ಆಮೇಲೆ ನಾನು ಮಲ್ಕೊಳ್ತೀನಿ. ಸೊ ಟೊಮೊಟೊ ಕಟ್ ಮಾಡ್ತಾ ಇದ್ದೀನಿ. ನಿಮ್ಗೇನು ಅದು ತೋರಿಸೋ ಅವಶ್ಯಕತೆ ಇಲ್ಲ ಅಲ್ವಾ? ನಿಮ್ಗೆ ಬರುತ್ತಲ್ವ ಕಟ್ ಮಾಡೋಕ್ಕೆ. ಓಕೆ, ಆಮೇಲೆ ಸಿಗೋಣ. ಬಾಯ್ ಬಾಯ್. ಸೊ ಫ್ರೆಂಡ್ಸ್, ಇವಾಗ ಪೂಜೆ ಎಲ್ಲ ಮುಗಿಸಿದ್ದೀನಿ. ನನ್ನ ಮಗ ಮಲಗಿಬಿಟ್ಟಿದ್ದಾನೆ. ಇವತ್ತಿಗೆ ಇದ್ದಾನೆ ಸ್ಕೂಲ್ಗೆ ಹೋಗೋಷ್ಟರಲ್ಲಿ ಇಟ್ಬಿಡ್ತಾನೆ ನೋಡಿ. ಸೊ ನಿದ್ದೆ ಮಾಡಿಬಿಟ್ಟಿದ್ದಾನೆ. ಪೂಜೆ ಎಲ್ಲ ಆಯಿತು ನಂದು. ಇವಾಗ ಹೆಸ್ರು ಕಾಳು ಬೇಳೆ ಹಾಕಿ ಹೀರೆಕಾಯಿ ಹಾಕಿ ಬಸ್ಸಾರು ಮಾಡ್ತೀನಿ. ತೋರಿಸ್ತೀನಿ ಬನ್ನಿ ರಂಗೋಲಿ ಹೇಗೆ ಬಿಟ್ಟಿದ್ದೀನಿ ಅಂತ ನೋಡಿ. ನನ್ನ ರಂಗೋಲಿ ಎಷ್ಟು ಚೆನ್ನಾಗಿದೆ ಅಲ್ಲ, ನನಗಂತೂ ತುಂಬಾ ಇಷ್ಟ ಆಯಿತು. ಶುಕ್ರವಾರ ಅಲ್ವಾ, ಶುಕ್ರವಾರ ದಿವಸ ಬಾಗಿಲು ತೊಳೆದು ಅರ್ಶಿನ ಕುಂಕುಮ ಇಟ್ಟು ರಂಗೋಲಿ ಬಿಟ್ಟು ಪೂಜೆ ಮಾಡಿದ್ರೇ ಒಂಥರ ಸಮಾಧಾನ. ಸೊ ಪೂಜೆ ಎಲ್ಲ ಆಯಿತು. ಬೆಳಗ್ಗೆ ತಿಂಡಿ ಒಂದು ಚಿತ್ರಾನ್ನ ಮಾಡಿದ್ದೆ. ಸೊ ಇವಾಗ ಹೀರೆಕಾಯಿ ಇಟ್ಕೊಂಡಿದ್ದೀನಿ. ಇವಾಗ ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೆಸರು ಕಾಳೆಲ್ಲ ಹಾಕಿ ಬೇಳೆ ಹಾಕಿದ್ದೀನಿ ಆಲ್ರೆಡಿ. ಹೆಸರು ಕಾಳು ಹಾಕಿ ಸಾಂಬಾರು ಪ್ರಿಪೇರ್ ಮಾಡಬೇಕು. ಬಸ್ಸಾರು ಇದು ಮೊಳಕೆ ಕಾಳು ಕಟ್ಟಿದ್ದೀನಿ, ಅದು ಬಂದು ಭಾನುವಾರಕ್ಕೆ ಮಾಡ್ಕೊಳ್ತೀನಿ. ಸೊ ಇವಾಗ ಅಡುಗೆ ಪ್ರಿಪೇರ್ ಮಾಡೋಣ ಬನ್ನಿ. ಸೊ ಫ್ರೆಂಡ್ಸ್, ಇವಳು ನೋಡಿ ಚಿಯಾ ಸೀಡ್ಸ್ದು ಜ್ಯೂಸ್ ಕುಡಿತಾವಳೆ ಬಂದ್ಬಿಟ್ಟು ಸ್ಕೂಲಿಂದ. ಟಯರ್ಡ್ ಆಗಿದೆ ಅಂತ ಇವಳಿಗೆ. ಇವನು ನೋಡಿ, ಇವನು ನಾ ಬರೋಷ್ಟರಲ್ಲಿ ಹತ್ಕೊಂಡು ಹಾಲು ಕುಡಿತಾವನೆ. ಹತ್ಕೊಂಡು ಅಮ್ಮ ಸ್ಕೂಲ್ ಹತ್ರ ಹೋಗಿರ್ತಾಳೆ ಕರ್ಕೊಬರಕ್ಕೆ ಅಂತ ಗೊತ್ತಾಗಲ್ಲ ನಿಂಗೆ. ಗಬ್ಬು ತಂದು ಅಳ್ತಾನೆ ಚಿಕ್ಕ ಮಗಿನಂಗಿನ್ನ. ಇವಳು ಸುಸ್ತಾಗ್ಬಿಟ್ಟವಳು ಅಂತ ಅದಕ್ಕೆ ಜ್ಯೂಸ್ ಕುಡಿತಾವಳೆ ಬಂದ್ಬಿಟ್ಟು. ನಮ್ಮ ಯಜಮಾನ್ರವ್ರ ಮಾವನ ಮಗ ಅಂಗಡಿ ಇಟ್ಟಿದ್ದಾರೆ ಬೇಕ್ರಿ. ಸೊ ಹಾಗಾಗಿ ಆ ಕಡೆ ಹೋಗಿದ್ರು ಅಂದ್ಬಿಟ್ಟು ಒಂದಷ್ಟು ತಿಂಡಿಗಳೆಲ್ಲ ತೊಗೊಂಡು ಬಂದಿದ್ದಾರೆ. ಎಲ್ಲನೂ ಅಲ್ಲೇನೇನಿದ್ದದೆಲ್ಲ ಹೊತ್ಕೊಂಡು ಬಂದಿದ್ದಾರೆ. 1-2 ತನ್ನಿ ಅಂದರೆ. ಸೊ ಹಾಗಾಗಿ ಮಕ್ಕಳಿಬ್ರು ಇವಾಗ ಕೂತ್ಕೊಂಡು ತಿಂತಾ ಇದ್ದಾರೆ ಕಿತ್ತಾಡ್ಕೊಂಡು. ನಾನು ತಿಂತೀನಿ ಅಂತ. ಬಿಸ್ಕೆಟ್ಸು ಅದೊಂದು ಬಾಕ್ಸ್ಗೆ ಹಾಕ್ಬಿಡ್ತೀನಿ, ಇಲ್ಲ ಮೆತ್ಕಾಗ್ಬಿಡ್ತವೆ ಗೊತ್ತೋ. ಅಲ್ಲಿ ಬಾಕ್ಸ್ ಇದಾವಲ್ಲ, ಆ ಬಾಕ್ಸ್ಗೆ ಹಾಕವಾ? ಚಾಕ್ಲೇಟ್ ಚಿಪ್ ಕುಕ್ಕೀಸ್ ಥರ ಎಲ್ಲ ಇದೆ. ಹೇಗಿದೆ ಅಣ್ಣ? ನನಗೆ ಚಾಕ್ಲೇಟ್ ಅಂತೆ ಬಿಚ್ಕೊಡು. ಡೈರಿ ಮಿಲ್ಕ್ ಅಲ್ಲವದು. ಹ್ಞೂ, ಕಾಕ ಮಾಡಿದ ಅವಲ್ಲೇ ತೊಳೆದೆ. ಸೂಪರ್. ಚಾಕ್ಲೇಟ್ ಎಲ್ಲ ಹೋಯ್ತವೆ ಒಳಿಕೆ ಅವನಿಗೆ ಚೆನ್ನಾಗಿ ಅಲ್ವೇನಾ? ಕಿತ್ತಾಕ ಕ್ಲೀನಾಗಿ ಪ್ಲಾಸ್ಟರ್ ಕಿತ್ತ. ಹೋಮ್ವರ್ಕ್ ಬರೆಯೋದು ಬಿಟ್ಬಿಟ್ಟು ತಿನ್ನಕ್ಕೆ ಕೊಟ್ಟು ಬಂದಾಳೆ.
1 ಏನ್ರಿ ಕೇಕು ಏನಿದು ಪಪ್ಪ ಲಾಸ್ಟ್ ಸಾಲಕ್ಕೆ 2 ರೂಪಾಯಿ ಹಾಕ್ಬಿಟ್ಟಿದ್ದೀರಾ? ಅಯ್ಯೋ 5 ಗಂಟೆ ಆಗೇ ಹೋಯ್ತು. ನಾಳೆನ ಕಳಿಸ್ತೀನಿ. ಪ್ರತೀಕ್ಷಾನ ಸ್ಕೂಲಿಂದ ಬಂದ್ಮೇಲೆ ಇಸ್ಕೊಬತ್ತಾಳೆ ಬ್ಲೌಸ್. ಅಪ್ಪ ನಿನ್ನ ಹೆಸರು ಹೇಳೋದಲ್ಲಿ ನಿನ್ನ ಹೆಸರಲ್ಲ, ಅಪ್ಪನ ನಂಬರ್ ಬರ್ಕೊಂಡಿರ್ತಾನೆ. ಏನೋ ಹೌದು, 5 ಗಂಟೆಗೆ ಕಳಿಸ್ಬಂದಿದ್ದಲ್ಲ ನೀನು. 5 ಗಂಟೆ ಅಷ್ಟರಲ್ಲಿ ನಾಳೆ ಹಾಫ್ ಡೇ ಬತ್ತಾಳಲ್ಲ ಅವಳು, ತಗೊಂಬತ್ತಾಳು ಬಿಡು. ಏನದು? ಇವಾಗ ಎಕ್ಸಾಮ್ ಟೈಮಲ್ಲಿ ಓದ್ಕೊಳ್ಳೋದು ಬಿಟ್ಬಿಟ್ಟು ನೈಲ್ ಪಾಲಿಶ್ ಹಚ್ಕೊತಾವಳೆ, ಹೂವು ಬಿಡಿಸ್ಕೊತಾಳಂತ. ಸ್ಮೈಲಿ ಅದು ಮೆರೂನ್ ಕಲರ್ ಕಾಣಲ್ಲ ಅಂದ್ರೂ ಕೇಳಲ್ಲ ಅವಳು. ನಿಮ್ಗೆ ಎಲ್ಲಿ ಕಾಣಿಸ್ತಾ ಇದೆ? ಕಾಣಲ್ಲ ಅಂದ್ರೂ ಕೇಳಲ್ಲ. ನೋಡಲ್ಲಿ 2 ಚುಕ್ಕಿ ಇಟ್ಕೊಂಡವಳೆ. ಅದ್ರ ಕೆಳಗಡೆ ಗ್ರೀನ್ ಕಲರ್ ಇಟ್ಕೊಳ್ತೀನಿ. ಎಬ್ಬರ್ಟ್ಗಳಿಗೆ ಮಾತ್ರ ಇಟ್ಕೊಳ್ಳೋಣ. ಹಂಗೆ ಇದೆ ಫ್ರೆಂಡ್ಸ್, ಹಿಂಗೆ ಕಲರ್ ಇಟ್ಕೊಳ್ತೀನಿ. ಅಮ್ಮ ಮುಂದಕ್ಕೆ ಹಚ್ಕೋ, ತುದಿಗೆ ಕಡ್ಡಿಗೆ. ಆಯ್ತಾ? ಇದಾಯ್ತಲ್ವಾ? ಇರೋ ಇರೋ ಅವಳು ಹಚ್ಕೊಳ್ಳಿರೋ. ಚುಕ್ಕಿ ಇಟ್ಕೊಂಡು ಇವಾಗ ಸ್ಮೈಲಿ ಬರೀತಾಳೆ. ಸ್ಮೈಲಿ ಬರೆಯಲ್ಲ. ಹಾ, ಬರೀ ಚುಕ್ಕಿ. ಅನ್ನ ತಿನ್ಕೋವಂಗ. ಚುಕ್ಕಿ ಇಟ್ಬಿಟ್ಟು ಅದೆರಡನ್ನ ಮಿಕ್ಸ್ ಮಾಡಿ 1 ಚುಕ್ಕಿ ಇಡ್ತೀನಿ ಮಧ್ಯದಲ್ಲಿ. ಹೌದಮ್ಮ, ಇಡಮ್ಮ. ಗ್ರೀನ್ ಕೂಡ ಗ್ರೀನ್ ಕಲರ್ ಅಂತ ಕೊಡವ. ನೈಟ್ ಪಾಲಿಶ್ ಎಲ್ಲಿಟ್ಟವ ನೀನು? ಗ್ರೀನ್ ಕಲರ್ ನೈಟ್ ಪಾಲಿಶ್ ತಗೋಬತ್ತೀನಿ. ಸಿಕ್ತು. ರೆಡ್ ಹಚ್ಚಿದೆಯಲ್ಲ ಬಿಡು, ಇವಾಗ ಮತ್ತೆ ಗ್ರೀನ್ ಯಾಕೆ ಹಚ್ತೀಯಾ? ಹೊಡ್ದಾಗ್ತಾ ಇದೆಯಾ ನೈಲ್ ಪಾಲಿಶ್ ಎಲ್ಲ? ತಾವ ಇಲ್ಲಿ ಜಿಜ್ಜಿ ಬಟ್ಲಲ್ಲಿ ಇಟ್ಟು ಅಲ್ಲೇ ಐತೆ, ಅಲ್ಲೇ ಐತೆ, ಅಲ್ಲೇ ಐತೆ. ಇಲ್ಲಿ ನನ್ನ ಹತ್ರನೇ ಐತೆ. ಏನ್ ಮಾಡ್ತಾ ಇದೀಯ? ನೈಲ್ ಪಾಲಿಶ್ ಇಲ್ಲ, ಟಮರ್ ಕಲರ್ ಕಲರ್ ಕಲರ್. ವಿಚ್ ಕಲರ್? ವಿಚ್ ಕಲರ್ ಡು ಯು ಚೂಸ್? ಇವಾಗ ತರ್ಸಿ ನಾನು ಮೂಮೆಂಟ್ ಆಫ್ ಟ್ರೂತ್. ಎಂತ ಏನ್ ಬಿಡ ಕಾಣಿಸ್ತಾ ಇದೀನಾ ನೋಡು? ಹಾ, ಇವಾಗ ಕಾಣಿಸ್ತಾ ಇದೆಯಾ? ಹೇಳು. ಸರ್ ನೋಡಿ, ಇವಾಗ ಮೂಮೆಂಟ್ ನೋಡಿ ಕೆಮ್ಮದಲ್ಲ ಅಂತ ಆಗ್ತಿದೆ. ಪ್ರತು ಸಾಕು ಕಣೆ. ಅಯ್ಯೋ, ಮಿಕ್ಸ್ ಮಾಡಿ ಇಕ್ಕದಿಯಲ್ಲ ಎಲ್ಲ ಕಲರ್. ಇದು ಯಾವ ಸೀಮೆ ಡ್ರಾಯಿಂಗ್ಗೆ? ನೋಡ್ತಾ ಸ್ಪೇಸ್ ಪ್ರತು ಹೊಡೆದಾಕ್ಬಿಡ್ತೀನಿ. ತೆಗಿತೀನಿ ಇರು. ಥೂ, ತೆಗಿ. ಏನ್ ಪ್ರತು ಬೇಡ ಪ್ರತು, ಅಸಹ್ಯ ಮಾಡಿದೆ. ತೆಗಿತೀನಿ. ಹೋಗಿ ಏನಾರು ಮಾಡ್ಕೋಗಿ, ನಾನು ಮಾಡಲ್ಲ ಬಿಡಿ. ತೆಗಿಯೋದು ಕೊಳ್ಕೊಳ್ಕಂಗೆ ಅದು ನೈಲ್ ಪಾಲಿಶ್ ಬಿಟ್ಟ, ಅದು ನಾಯಿ ಕಸ ಬರ್ದಂಗೆ ಬರ್ಕೊಂಡು. ಏನ ಏನ ಎಲ್ಲ ಕಲರ್ ಹಚ್ಕೊಳ್ಬೇಡಿ, ಸುಮ್ಮನಿರು. ಮೊನ್ನೆ ಹಚ್ಕೊಂಡಿದ್ದೆ ಸಾಕು. ನೋಡಿ ಫ್ರೆಂಡ್ಸ್, ಮೇಲ್ಗಡೆ ಮಾತ್ರ ಮಾಡ್ತೀನಿ. ಯಾವ ಕಲರ್ ಬೇಕು ಹೇಳು, ತಗೊಳ್ತೀನಿ. ಇವಳು ಬರೀ ಇಂಥವೇ ತೋರ್ಸ್ಕೊಟ್ಬಿಡೋದ ಹುಡ್ಗಂಗೆ. ಆಮೇಲೆ ಬಾ ಟಿವಿ ನೋಡೋಣ, ಬಾ ಡ್ರಾಯಿಂಗ್ ಮಾಡೋಣ ಅನ್ನೋದು. ಕೂತ್ಕೊಳ್ಳ ನೀನು. ನನ್ನ ಮಗನ ದೃಷ್ಟಿ ತೆಗ್ದಿದ್ದೀನಿ ಶುಕ್ರವಾರ ಅಂದ್ಬಿಟ್ಟು. ಹೊಸ ಕಾರು ಅವ್ನಿಗೆ ಯಾಕೋ ಲೂಸ್ ಮೋಷನ್ ಥರ ಆಯ್ತಾ ಇದೆ 2 ಸತಿ. ಅದಕ್ಕೆ ಕಾಲು ಧೂಳು ಏನಾರು ಆಗಿರುತ್ತೆ ಅಂತ ಒಂಚೂರು ದೃಷ್ಟಿ ತೆಗ್ದಾಕ್ತಿ. ಶುಕ್ರವಾರ ಶುಕ್ರವಾರ ಮೇಡ ಏನ್ ಹುಡುಕ್ತಾ ಇದೀಯಾ? ನೈಲ್ ಪಾಲಿಶ್. ಬಾ ಮಾಡ್ಕಾಯ್ತು. ಹಚ್ಕೊಡ್ತಾಳೆ ಅಕ್ಕ, ಬಾ ಬಿಚ್ಕೊಡ್ತಾಳೆ. ಬಾ ಅಕ್ಕ ನೈಲ್ ಪಾಲಿಶ್ ಬಿಚ್ಕೊಡ್ತಾಳೆ. ಬಾ
ಇದೊಳೆ ಹೆಂಗಿದೆ ಗೊತ್ತಾ? ಇದನ್ನ ರಿಮೂವ್ ಮಾಡಿದ್ದೀನಲ್ಲ, ಬಿಚ್ಕೊಡ್ತೀನಿ ಈಗ. ಆದ್ರೂ ಇವನ್ಗೆ ಅದ್ಯಾವುದೋ ಇರುತ್ತಲ್ಲ ಜಾಂಬಿ ಕುಮಾರ ಮಾಡ್ಕೋಬೇಕು, ಇಲ್ಲಾಂದ್ರೆ ಬಿಚ್ಕೊಡಲ್ಲ ಅವಳು. ಆ ಮಾಡ್ಕೊಂಡ್ರೆ ಬಿಚ್ಕೊಡೋದು. ಗಲೀಜಾಗಿತ್ತು ಅನ್ನೋ ತರ ಕಾಣಿಸ್ತಿತ್ತು ಅವತ್ತ ನಮ್ಮಮ್ಮ ಹೇಳಿದ್ರಲ್ವಾ, ಹಂಗೆ ಇವಾಗ ಇದನ್ನ ರಬ್ ಮಾಡಿದ್ರೆ ಹೆಂಗಿರುತ್ತೆ ಗೊತ್ತಾ? ಗೋಕರ್ಣ ಗೋಕರ್ಣ ಕರ್ಣ ಗೋಕರ್ಣ ಗೋಕರ್ಣ ಸಾಂಗ್ ಇದೆಯಲ್ಲ, ಹಂಗಾಗತ್ತಿತ್ತು. ಇಲ್ಲ ಇದು ಜಾಂಬಿ ಕುಮಾರ ಫಿಲಮ್ ಅಲ್ಲಿ ಸ್ಟಾರ್ಟಿಂಗ್ ಹಂಗೆ ಬರೋದು. ಗೋಕರ್ಣ 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 ಗೋ. ನೀನ್ ಸಾಕು ನಿಲ್ಸೋ, ನಲಿಬೇಡ. ಎಲ್ಲ ನೆಲ್ ಪಾಲಿಶ್ನು ನೋಡಿ ಫ್ರೆಂಡ್ಸ್ ಹೆಂಗ್ ಹಚ್ಕೊತಾವೆ ನೇಲ್ ಪಾಲಿಶ್. ಮೇಲ್ ಕೂಚಾಳ. ಅಯ್ಯೋ ಪಾಪ ಕೂತ್ಕೊಂಡು ಹಚ್ಕೊಳಕ್ಕೂ ಬರ್ತಾ ಇಲ್ಲ, ಅದಕ್ಕೆ ಒದ್ದಾಡ್ತೈತೆ. ಅಚ್ಚು ಮಗ ಅಚ್ಚು ಮಗ ಅಚ್ಚು ಮಗ ಏನೇನು. ಅಯ್ಯೋ ಬೆರಳಿಗೆಲ್ಲ ಹಚ್ಕೊತಾವನೆ ರೀ. ಇವ್ ನೋಡಿ ಇವನ ಬನೀಲಿ ಒಂಚೂರು. ಈ ಪ್ರತೀಕ್ಷಾ ತೋರ್ಸ್ಕೊಟ್ಟವಳೆ ನೈಲ್ ಪಾಲಿಶ್ ನೋಡಿ ಬೆರಳಿಗೆಲ್ಲ ಹಚ್ಕೊತಾವನ ಅವನೇ. ಹೇಳಿದ್ ಮತ್ ಕೇಳ್ತಾ ಇಲ್ಲ. ರಿಮೂವ್ ಮಾಡ್ತೀನಿ ಹಚ್ಕೊಳ್ತೀನಿ ನಾನು ತೆಕ್ಬಿಡ್ತೀನಿ. ವಿಡಿಯೋ ಮಾಡ್ತಾ ಇದ್ರೆ ಅವಮಾನ ಆಯ್ತಮ್ಮ? ಮಾಡೋದ್ ಬೇಡವಮ್ಮ ನಿನ್ನ? ಅವಮಾನ ಆಗುತ್ತಮ್ಮ ನಿಂಗೆ ವಿಡಿಯೋ ಮಾಡಿದ್ರೆ? ಚಿನ್ನ ಕೊಡೋದು ಬೇರೆ ಕಡೆ ಹತ್ರ ಕೊಡ್ತೀನಿ. ನೀನೇ ಎಲ್ಲ ಶುರು ಮಾಡಿ ತೋರಿಸ್ಕೊಟ್ಟಿರೋದು ಅವನಿಗೆ. ಹಚ್ಕೋಬಾರ್ದು, ಎಕ್ಸಾಮ್ ಟೈಮು. ಓದೋದು ಬಿಟ್ಬಿಟ್ಟು ಇವೆಲ್ಲ ಎಂತಕ್ಕೆ ಬೇಕು ನಿಂಗೆ? ಹಾಂ, ಎಷ್ಟು ಚೆನ್ನಾಗಿ ಹಚ್ಕೊಂಡು ನೋಡಪ್ಪ. ಅಯ್ಯೋ ಅವನೇ ಹಚ್ಕೊಂಡಿರೋದು. ಅಲ್ಲ ಕಣೆ, ಅವ್ನ ತಲೆನಾರ ಎಷ್ಟು ಚೆನ್ನಾಗಿ ಹಚ್ಕೊಂಡು ಅವನಲ್ಲಿ ಕ್ಲೀನಾಗಿ. ಹಾಂ, ಫ್ರೆಂಡ್ಸ್ ಅವನು ಹಚ್ಕೊಂಡ್ರೆ ಹಚ್ಕೊಡ್ಲಿ, ನಾ ಹತ್ರ ಬೆಪ್ಪನ್ ಐತೆ. ಹ್ಞೂ ಚಿನ್ನ ಬೈಲಿ ಹಚ್ಕೊಳ್ಳೋಣ ಇದು. ಏ ಬಿಡ, ರಿಮೂವ್ ಮಾಡ್ಬೇಡ, ಮತ್ತೆ ಹಚ್ಕೊತಾನ. ಅಳ್ಕೊಂಡೆ ಸುಮ್ಮಿರೇ. ಇಲ್ಲ ಬಿಡವ ಅಲ್ಲೇ ಐತೆ ಬಿಡವ, ನೆಲ್ ಪಾಲಿಶು.